ಅವರದ್ದು ಎಲ್ಲರೂ ಬೆಳೆಯಬೇಕು ಎಂಬ ವ್ಯಕ್ತಿತ್ವ. ನನ್ನೆಲ್ಲ ಆಗು ಹೋಗುಗಳಲ್ಲಿ ಅವರ ಹಾರೈಕೆ ಇತ್ತು. ಅವರನ್ನ ನಾನು ಈ ಸಮಯದಲ್ಲಿ ಮಿಸ್ ಮಾಡ್ಕೊಳ್ತೇನೆ. ಹೀಗೆ ಹೇಳಿದ್ದು ನಟ ಯಶ್. ಅವರು ಹೇಳಿಕೊಂಡಿದ್ದು ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್.ಎಂ. ಕೃಷ್ಣ ಅವರ ಕುರಿತು. ಹೌದು, ಎಸ್.ಎಂ. ಕೃಷ್ಣ ಅವರು ಇತ್ತೀಚೆಗೆ ನಿಧನರಾಗಿದ್ರು. ರಾಜಕೀಯ ಧುರೀಣರು ಸೇರಿದಂತೆ ಚಿತ್ರರಂಗದ ಅನೇಕ ಗಣ್ಯರು ಕೂಡ ಎಸ್.ಎಂ. ಕೃಷ್ಣ ಅವರ ಅಂತಿಮ ದರ್ಶನ ಪಡೆದಿದ್ರು. ಆದರೆ ನಟ ಯಶ್ ಮಾತ್ರ ಈ ವೇಳೆ ಆಗಮಿಸಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಯಶ್ ಮತ್ತು ತಮ್ಮ ಪತ್ನಿ ರಾಧಿಕಾ ಪಂಡಿತ್ ಜೊತೆ ಸೋಮವಾರ ಎಸ್.ಎಂ. ಕೃಷ್ಣ ಅವರ ನಿವಾಸಕ್ಕೆ ಭೇಟಿಯನ್ನ ನೀಡಿ ಸಾಂತ್ವನ ಹೇಳಿದ್ದಾರೆ. ಎಸ್.ಎಂ. ಕೃಷ್ಣ ಅವರ ಪತ್ನಿ ಪ್ರೇಮ ಅವರನ್ನ ಭೇಟಿ ಮಾಡಿದ ಯಶ್ ಹಾಗೂ ರಾಧಿಕಾ ಪಂಡಿತ್ ಕೆಲ ಸಮಯ ಅವರೊಂದಿಗೆ ಮಾತನಾಡಿ ಸಾಂತ್ವನ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಯಶ್ ಹಾಗೂ ರಾಧಿಕಾ ಪಂಡಿತ್ ಮಾಧ್ಯಮದವರ ಜೊತೆ ಮಾತನಾಡಿ ತಮ್ಮ ಹಾಗೂ ಎಸ್.ಎಂ. ಕೃಷ್ಣ ಅವರೊಂದಿಗಿನ ಒಡನಾಟ ಹೇಗಿತ್ತು ಎಂಬುದನ್ನು ಹಂಚಿಕೊಂಡರು. ಸಾಮಾನ್ಯವಾಗಿ ಚಿತ್ರರಂಗದ ನಟ ನಟಿಯರು ಮತ್ತು ರಾಜಕಾರಣಿಗಳ ನಡುವೆ ಬಾಂಧವ್ಯ ಇದ್ದೇ ಇರುತ್ತೆ. ಯಶ್ ಕೂಡ ಬಹುತೇಕ ಎಲ್ಲ ಪಕ್ಷದ ರಾಜಕೀಯ ಮುಖಂಡರ ಜೊತೆ ಉತ್ತಮವಾದ ಒಡನಾಟವನ್ನ ಹೊಂದಿದವರು. ಹಾಗೆಯೇ ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರೊಂದಿಗೂ ಸಹ ಅವರು ಉತ್ತಮ ಒಡನಾಟ ಹೊಂದಿದ್ರು. ಕೃಷ್ಣ ಅವರು ಅಗಲಿದ ದಿನ ಯಶ್ ಊರಿನಲ್ಲಿ ಇರಲಿಲ್ಲ. ಹೀಗಾಗಿ ಸೋಮವಾರ ಕೃಷ್ಣ ಅವರ ಮನೆಗೆ ಬಂದು ಸಾಂತ್ವನ ಹೇಳಿದ್ದಾರೆ. ಎಲ್ಲರಿಗೂ ಗೊತ್ತು ಅವರದು ಧೀಮಂತ ವ್ಯಕ್ತಿತ್ವ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ನಾನು ಊರಿನಲ್ಲೇ ಇರಲಿಲ್ಲ. ಅವರು ನಮಗೆ ಬಹಳ ಆತ್ಮೀಯರು. ಅವರ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇತ್ತು. ನನ್ನ ಎಲ್ಲ ಆಗು ಹೋಗುಗಳನ್ನು ಅವರ ಹಾರೈಕೆ ಇತ್ತು. ಹೀಗಂತ ಎಸ್.ಎಂ. ಕೃಷ್ಣ ಅವರ ನಿವಾಸಕ್ಕೆ ಭೇಟಿ ನೀಡಿದ ಬಳಿಕ ಯಶ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಇನ್ನು ಎಸ್.ಎಂ. ಕೃಷ್ಣ ಅವರದ್ದು ಎಲ್ಲರೂ ಬೆಳೆಯಬೇಕು ಅನ್ನೋ ವ್ಯಕ್ತಿತ್ವ. ಎಲ್ಲರಿಗೂ ಒಳ್ಳೆಯದೇ ಬಯಸ್ತಿದ್ರು. ಅವರು ನಮ್ಮ ಬೆಳವಣಿಗೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಿದ್ರು. ಅವರ ಆಲೋಚನೆ ಇದ್ದಿದ್ದೇ ಬೆಳವಣಿಗೆ ಬಗ್ಗೆ. ಯಾವಾಗಲೂ ನಮ್ಮ ಬೆಳವಣಿಗೆ ನೋಡಿ ಹರಸ್ತಿದ್ರು. ಈ ಸಮಯದಲ್ಲಿ ಅವರನ್ನ ಮಿಸ್ ಮಾಡ್ಕೊಳ್ತಿದ್ದೇನೆ. ಆಗಾಗ ಅವರನ್ನ ಭೇಟಿ ಮಾಡ್ತಿದ್ದೆ. ಅವರೊಂದಿಗೆ ಎಷ್ಟು ಭೇಟಿ ಮಾಡ್ತಿದ್ನೋ ಅದೆಲ್ಲವೂ ನೆನಪಿನಲ್ಲಿ ಉಳಿಯುವಂಥದ್ದು ಅಂದಿದ್ದಾರೆ ಯಶ್. ಅಂದಹಾಗೆ ಈ ವೇಳೆ KVN ಪ್ರೊಡಕ್ಷನ್ ಸಂಸ್ಥೆಯ ವೆಂಕಟ್ ಹಾಗೂ ಇತರರು ಅವರೊಂದಿಗೆ ಇದ್ರು.